18ನೇ ಎಜೆಕೇಲು ఒక మాట ಓದೋಣ. ಆತನು ಯಾವ ರೀತಿ ನಮ್ಮನ್ನು ಉಂಟು ಮಾಡಿದಾನಂದರೆ, ಕೈಯಿಂದ ಮಣ್ಣು ತೆಗೆದು ನಮ್ಮನ್ನು ಮಣ್ಣಿನಲ್ಲಿ ಆಕಾರ ಮಾಡಿದ್ದಾನೆ. ಅದಕ್ಕೆ ಮಣ್ಣು, ಈ ದೇಹ ಮಣ್ಣಿಗೆ ಹೋಗುತ್ತೆ. ಗೊಂಬೆ ಥರ ಆಕಾರ ಮಾಡಿದ. ಈಗೆಲ್ಲ ನೋಡಿದ್ರಲ್ಲ, ಎಲ್ಲ ವಿಗ್ರಹಗಳು ನೋಡ್ತಿರಲ್ಲ, ಎಲ್ಲ ಗುಡಿ ಗುಂಡಾರುಗಳು, ಅದು ವಿಗ್ರಹ. ಅದರಲ್ಲಿ ಜೀವ ಐತಾ? ಇಲ್ಲ. ಅದೇ ಥರವಾಗಿ ನಮ್ಮನ್ನು ದೇವರುಂಟು ಮಾಡಿದ. ಅದಕ್ಕೆ ಶ್ವಾಸ ಇಲ್ಲ, ಜೀವ ಇಲ್ಲ. ಆಗ ದೇವರು ಏನು ಮಾಡಿದ್ರು? ತಂದೆ ಮಗನ ಪರಿಶುದ್ಧಾತ್ಮ ದೇವರು ಆಲೋಚನೆ ಮಾಡಿದರು. ನನ್ನ ಶ್ವಾಸವನ್ನು, ನನ್ನ ಉಸಿರನ್ನು, ಅದಕ್ಕೆ ನಮ್ಮ ಹೋಲಿಕೆಗೆ ಸರಿಯಾಗಿ ನೋಡ್ರಿ, ನಮ್ಮ ಸೃಷ್ಟಿಕರ್ತನ ಹೆಂಗಿದಾನಂದರೆ, ಈ ದಿನಗಳಲ್ಲಿ ಭಾಳ ಮಂದಿ ಸೃಷ್ಟಿ ಮಾಡಿದ ಆತನನ್ನು ಮರೆತು ಹೋಗುತ್ತಾರೆ. ತಾವು ಸೃಷ್ಟಿಸಿಕೊಂಡದ್ದನ್ನು ಕೈ ಮುಗಿತಾರೆ. ಅದು ಕಣ್ಣಿದ್ರು ನೋಡಲ್ಲ, ಕಿವಿದ್ರು ಕೇಳಲ್ಲ, ಮೂಗಿದ್ರು ಮೂಸಲ್ಲ, ಮಾಡ್ತತ ಏನಿಲ್ಲ. ಅದರಂತೆ ಅವುಗಳನ್ನು ಮಾಡುವವರು ಅದರಂತೆ ಅವ್ರ ನೇತ್ರಗಳು ತೆರೆಯಲ್ಲ. ಆದರೆ ನಮ್ಮ ದೇವರು ಜೀವದಿಂದ ಎದ್ದ ದೇವರಾಗಿದ್ದಾರೆ. ಶ್ವಾಸವಿರುವುದೆಲ್ಲವೂ ಆತನ್ನು ಸ್ತುತಿಸಲಿ ಅಂತ ಹೇಳ್ತದೆ ವಾಕ್ಯ. ಅಂದ್ರೇನು? ಶ್ವಾಸವಿರುವುದಲ್ಲದೆ ಜೀವಂತರು ಮಾತ್ರ ದೇವರನ್ನು ಆರಾಧಿಸಲಿಕ್ಕೆ ಸಾಧ್ಯ. ಸತ್ತು ಹೋದವರು, ಅವರ ಅಂದಿನ ಕಾರ್ಯಗಳು, ಅವರು ಏನು ಅನ್ಕೊಂಡ ಯೋಜನೆಗಳು, ಸಂಕಲ್ಪಗಳು ಅವರೊಟ್ಟಿಗೆ ಸಮಾಧಿಯಲ್ಲಿ ಸಮಾಧಿ ಆಗುತ್ತದೆ. ಅವರೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ದೇವರು ಯುಗ ಯುಗಗಳಲ್ಲಿ ಜೀವಿಸುವ ದೇವರಾಗಿದ್ದಾನೆ. ತರತರಗಳು ಇಲ್ಲಿ ಕೂಡ ಜೀವಿಸುವಂತನಾಗಿದ್ದಾನೆ. ಆತನೇ ಸೃಷ್ಟಿಕರ್ತ. ಆತನ ದೃಷ್ಟಿಯಲ್ಲಿ ನೀನು ಎಷ್ಟೋ ಅಮೂಲ್ಯನೂ ಆಗಿರ್ತಿ. ಅದಕ್ಕೆ ನನ್ನ ಕೈಯಾರ ನಾನು ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಹೌದಾ? ನೋಡಿ, ನಾನು ಕೆಲವೊಬ್ಬರು ಮಕ್ಕಳೇ ಆಗದಿದ್ದಾಗ ಪ್ರಾರ್ಥನೆ ಮಾಡಿದಾಗ ಅವರೆಲ್ಲ ದೇವ್ರ ಗರ್ಭಫಲ ಕೊಟ್ಟಿದ್ದಾನೆ. ಅವ್ರ ಹೆರಿಗೆ ಸಮಯದಲ್ಲಿ ಏನಾಗುತ್ತೆ ಏನೋ, ಅವ್ರು ಏನು ಟೆನ್ಷನ್, ಅವ್ರ ಮನೆಗಳಿಗೆ ಟೆನ್ಷನ್ ಇಲ್ಲದ್ರೆ ನನಗೆ ಟೆನ್ಷನ್ ಆಗುತ್ತೆ. ಅಯ್ಯೋ ಹೊರಗೆ ಬರಬೇಕು, ಮಗು ಚೆನ್ನಾಗಿ ಬರಬೇಕು, ಅಯ್ಯೋ ಬರಬೇಕು ಅಂತ ಅಷ್ಟು ಕಾಳಜಿಯಿಂದ ಪ್ರಾರ್ಥನೆ ಮಾಡಿ ಹೆರಿಗೆ ಆಗೋವರೆಗೂ. ಮತ್ತು ಭಯ, ಯಾರನ್ನ ಡಾಕ್ಟ್ರು ಇಲ್ಲ ಆಗಲ್ಲ, ತಾಯಿಗೆ ಅಪಾಯ, ಮಗುನ ಅಪಾಯ ಅಂತ ಹೇಳಿದಾಗ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿಟ್ಟು ಅನೇಕ ಮಕ್ಕಳನ್ನು, ತಾಯಂದಿರನ್ನು ಕ್ರಿಸ್ತ ಯೇಸುವಿನಲ್ಲಿ ಪ್ರಾರ್ಥನೆಯಲ್ಲಿ ನಾವು ಬದುಕಿಸಿಕೊಂಡಿದ್ದೇವೆ. ಹಲ್ಲೆಲೂಯಾ. ಅದಕ್ಕೆ ಸ್ತ್ರೀಯರಂತೆ ಸತ್ತು ಹೋದ ತಮ್ಮ ಗಂಡಂದಿರನ್ನು ಪ್ರಾರ್ಥನೆಯಲ್ಲಿ ಬದುಕಿಸ್ಕೊಂಡಿದ್ದಾರಂತ ಅನೇಕ ಸಾರಿ. ಹಲ್ಲೆಲೂಯಾ. ಅದಕ್ಕೆ ಸ್ತ್ರೀಯರು ಪ್ರಾರ್ಥನೆ ಪರರಾಗಿರಬೇಕು. ಅಯ್ಯೋ ನನ್ನ ಗಂಡ ಮಾಡ್ತಾನೆ, ಅಯ್ಯೋ ನನ್ನ ಹೆಂಡತಿ ಮಾಡ್ತಾನೆ ಅನ್ನೋದೇ ಇಬ್ಬರು ಬೇರೆ ಬೇರೆ. ನೀನು ಎಷ್ಟು ಒಟ್ಟಿಗೆ ದೇವರೊಟ್ಟಿಗೆ ಫ್ರೆಂಡ್ಶಿಪ್ ಆಗಿದೆಯೋ, ನಿನ್ನ ಒಂದು ಸಹವಾಸ ಹೆಂಗಿದೆಯೋ, ನೀನು ಕರೆದ ಕೂಡಲೇ ಯೇಸು ಸ್ವಾಮಿ ಬರುತ್ತಾನೋ, ಆ ಬರಬೇಕಂದ್ರೆ ನೀವು ಪ್ರತಿನಿತ್ಯ ಆತನೊಟ್ಟಿಗೆ ಮಾತನಾಡಬೇಕು. ಹಲ್ಲೆಲೂಯಾ. ಆತನ ಸೃಷ್ಟಿಯ ಮೊದಲಿನಿಂದ ನಮ್ಮನ್ನು ಉಂಟು ಮಾಡಿದಾಗ ಶ್ವಾಸ ಇರಲಿಲ್ಲ, ಉಸಿರು ಇರಲಿಲ್ಲ, ಪ್ರಾಣ ಇರಲಿಲ್ಲ. ಅವಾಗ ಅಂದ್ಕೊಂಡಂತೆ ತನ್ನ ಶ್ವಾಸವನ್ನು ಮನುಷ್ಯರೊಳಗೆ ಹಾಕಿದ. ಹಲ್ಲೆಲೂಯಾ. ನೋಡ್ರಿ, ಇವಾಗ ನಾವು ಯಾರು ಶ್ವಾಸದಲ್ಲಿ ಇದ್ದೇವೆ? ಈ ಉಸಿರಾಡುವುದೇ ಅದು. ಅದಕ್ಕೆ ನನ್ನ ಉಸಿರಿರುವ ದಿನವೆಲ್ಲ, ಯಾವಾಗ ಈ ಉಸಿರು ಯಾತನು ತೆಗೆದುಕೊಳ್ಳುತ್ತಾನೋ ಆವಾಗ ನಾವು ಮಣ್ಣಾಗುತ್ತೀವಿ. ಇದು ಮಣ್ಣಿನ ದೇಹ, ಜೀವವಿಲ್ಲದೆ ಇರುತ್ತೇವೆ. ಆತ ಉಸಿರು, ಈ ಉಸಿರು ಆತನು ಕೊಟ್ಟಿದ್ದರಿಂದ ಇದು ಇರೋವರೆಗೂ ಆತನು ಸ್ತುತಿಸಬೇಕು, ಆರಾಧಿಸಬೇಕು. ಆತನು ಮಾಡಿದ ಕಾರ್ಯಗಳನ್ನು ನಿನ್ನ ಬಾಯಲ್ಲಿ ಹೊಗಳಬೇಕು. ನಿನ್ನ ಎದುರುಗಡೆ ಇರುವ ವ್ಯಕ್ತಿಯಲ್ಲಿ ಸಾಕ್ಷಿ ಹೇಳಬೇಕು. ಪದೇ ಪುನಃ ಹೇಳುತ್ತಿರಬೇಕು. ಆಗ ದೇವರಿಗೆ ಮಹಿಮೆ ಆಗುತ್ತೆ. ಆತನ ಅದಕ್ಕೆ ನಮ್ಮನ್ನು ಉಂಟು ಮಾಡಿದ್ದಾನೆ. ಈ ಒಂದು ಶರೀರಕ್ಕೆ ನೋಡು, ಈ ಒಂದು ಮಣ್ಣು ಒಂದು ಸಾರಿ ಕುಂಬಾರನಿಗೆ ಮನೆಗೆ ಹೋಗು ಅಂತ ಹೇಳಿದಂತೆ, ಯೆರೆಮೀಯಗೆ ಹೇಳಿದಂತೆ ದೇವರು, ನೀವು ಕುಂಬಾರ ಮನೆಗೆ ಹೋಗು, ಕುಮ್ಮರಿದಗ್ರೆ ಎಲ್ಲೂ
ಆತ ಏನು ಮಾಡ್ತಾನೆ, ಕುಮ್ಮರ ಏನು ಮಾಡ್ತಾನೆ, ಮಡಿಕೆಗಳು ರೂಪಿಸ್ತಾನೆ. ಮಡಿಕೆಗಳನ್ನು ಆತನು ತಯಾರಿಸ್ತಾ ಇದ್ದಾನೆ. ಹೇಗೆ? ತನ್ನ ಕೈಯಿಂದ ತಯಾರಿಸ್ತಾ ಇದ್ದಾನೆ. ಆ ಮಣ್ಣು ಇಟ್ಟಾಗ ಅದನ್ನು ಹಿಂಗೆ ಇಟ್ಕೊಂಡು ಯಾವ ಶೇಪ್ ಬರಬೇಕು, ಯಾವ ಥರವಾದ ಗಡಿಗೆಗಳು ಬರಬೇಕೋ ಆತನು ಉಂಟು ಮಾಡ್ತಾನೆ. ಒಂದು ಸಾರಿ ಆತನ ಕೈಯಿಂದ ಜಾರಿ ಬಿತ್ತಂತೆ. ಅದನ್ನು ಯೆರೆಮೀಯನೀತ ನೋಡ್ತಾ ಇದ್ದಾನೆ. ಅವಾಗ ದೇವ್ರು ಹೇಳ್ದ, ಏನು ಮಾಡ್ತಾ ಇದ್ದಾನೆ ಆತ? ದೇವರೇ, ಆತನ ಕೈಯಿಂದ ಅದು ಬಿದ್ದುಬಿಡ್ತು ಅಂತ. ತಯಾರಿಸ್ತಿರ್ಬೇಕು ಕಾಲಕ್ಕೆ ಬಿದ್ದುಬಿಡ್ತು. ತಿರುಗಿ ನೋಡು, ಆ ಮಣ್ಣನ್ನು ಬಿಸಾಡದೆ ಆತನ ತೆಗೆದುಕೊಂಡು ಮತ್ತೆ ಆತನ ಅಂದುಕೊಂಡ ಈ ರೀತಿಯಾಗಿ ಮಾಡೋಣ ಅಂತ ಅಂದುಕೊಂಡಿದ್ದು ಮಡಿಕೆ ಒಡೆದೋಯ್ತು, ಬಿದ್ದೋಯ್ತು. ಆದರೆ ನಾನು ಈ ಥರ ಮಾಡೋಣ ಅಂಥೇಳಿ ತನಗಿಷ್ಟವಾದ ಆಕಾರದಲ್ಲಿ ಅದನ್ನು ರೂಪಿಸಿದ. ನೀನು ಆರ್ಡ್ರ್ ಕೊಟ್ಟಿರ್ತಿ, ಹೌದಾ? ನಮಗಿದೇ ಥರ ಮಾಡಪ್ಪ ಅಂತ ಆರ್ಡ್ರ್ ಕೊಟ್ಟಿರ್ತಿ. ಅದೇ ಥರ ಮಾಡಬೇಕಂತ ಹೋಗ್ಬೇಕಾಲಕ್ಕೆ ಅದು ತಪ್ಪಿ ಬಿದ್ದುಬಿಡುತ್ತೆ. ಬಿದ್ದಂಥ ಮಣ್ಣು ಮತ್ತು ಅದೇ ಥರವಾಗಿ ಬರಲ್ಲ. ಆತನ ಆಲೋಚನೆ ಮಾಡ್ತಾನೆ, ಈ ಮಣ್ಣು ಈ ಥರಕ್ಕೆ ಸೆಟ್ಟಲ್ಲ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ತನ್ನ ಆಲೋಚನೆ ಮಾಡೋದು ತನಗಿಷ್ಟವಾದ ಆಕಾರದಲ್ಲಿ ರೂಪಿಸಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಅನೇಕ ಸಾರಿ ನನ್ನ ಕೈಯಿಂದ ತಪ್ಪಿ ಬಿದ್ದು ಹೋಗಿರ್ತೀರಿ, ಅದನ್ನು ಬಿಸಾಕದೆ ನಾನು ತೆಗೆದುಕೊಂಡು ಮತ್ತೆ ನಾನು ರೂಪಿಸಿ ನಿಮ್ಮನ್ನು ಸುಂದರವನ್ನಾಗಿ ನಾನು ಉಂಟು ಮಾಡಿದ್ದೇನೆ. ಅವನು ಬಿಸಾಕಿದಂತೆ ನಾನು ಬಿಸಾಕ್ಬೋದಾಯಿತು, ನಾನು ಯಾಕೆ ನಿಮ್ಮನ್ನು ಬಿಸಾಕಲಿಲ್ಲ? ಒಂದೇ ಮಣ್ಣಲ್ಲ, ಒಂದೇ ಮಡಿಕೆ ಅಲ್ಲ, ಹೋಗ್ಲಿ ಬಿಡು, ನಾನು 100,000 ಉಂಟು ಮಾಡ್ತೀನಿ, 1,00,000 ಉಂಟು ಮಾಡ್ತೀನಿ, ನನ್ನ ಕೈಯಲ್ಲಿದೆ, ಏನಿದು ಒಂದು ಮನೆ, ಹೋಗ್ಲಂತೆ ಬಿಸಾಕ್ಬೋದಾಯ್ತಲ್ಲ. ಆದರೆ ದೇವರು ನಮ್ಮನ್ನು ಬಿಸಾಡಲಿಲ್ಲ. ಅದನ್ನು ತೆಗೆದುಕೊಂಡು ತನಗಿಷ್ಟವಾದ ರೂಪದಲ್ಲಿ ನಮ್ಮನ್ನುಂಟು ಮಾಡಿದ್ದಾನೆ, ಸೊಗಸಾದ ರೂಪದಲ್ಲಿ. ಹಲ್ಲೆಲೂಯ. ನೀನು ಯಾವ ರೀತಿ ಇದ್ದರೂ ಕೂಡ ಅದು ನಿನಗೆ ಅಂದವಾಗಿ ದೇವರು ಉಂಟು ಮಾಡಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ನಾವು ಜೇಡು ಮಣ್ಣಾಗಿರುವಾಗ, ಹೌದಾ, ಸರಿ, ಆತ ನಮ್ಮನ್ನು ಉಂಟು ಮಾಡಿದ್ದಾನೆ. ಕಟ್ಟಲ್ಪಟ್ಟ ಕತ್ತೆ, ಹೌದಾ, ಕತ್ತೆ ಜೀವಿತ ನೋಡಿದ್ರೆ ಕಟ್ಟಾಕ್ಬಿಡ್ತಾರೆ. ಇಲ್ಲೇ ಅವ್ರ ಬೌಂಡ್ರಿ ಇಲ್ಲೇ ಇರಬೇಕು, ಇದನ್ನು ದಾಟಿ ಹೋಗ್ಬಾರ್ದು, ನಾನು ಹೇಳ್ದಂಗೆ ಕೇಳಬೇಕು, ನೀನು ಇದೇ ಇರಬೇಕು, ನಾನೇನು ಕೊಂಡುಕೊಂಡೇನಿ, ಹೌದಾ? ಸೈತಾನ ಅಂದುಕೊಂಡ, ನಾನು ಕೊಂಡುಕೊಂಡೇನಿ, ನೀ ಕ್ರಯಪತ್ರ ನಾನು ಇದೇ ಆಗುತ್ತೆ, ನೀನು ನನ್ನ ಆಧೀನದಲ್ಲಿ ಇರಬೇಕು ಅಂತ. ಆದರೆ ಯೇಸು ಸ್ವಾಮಿ ಅಂದ, ನೀನು ಎಷ್ಟು ಕೊಡಬೇಕು, ಎಷ್ಟು ನಿನಗೆ ಸಾಲ ತಗ, ನಾನು ಪ್ರಾಣನೇ ನಿನಗೆ ಕೊಡ್ತೀನಿ. ನನ್ನ ಮಕ್ಕಳು ನನಗೆ ಬೇಕು, ನನ್ನ ಮಕ್ಕಳು ನನಗೆ ಬೇಕು, ನನಗೆ ಇವರು ಬೇಕು, ನನಗೆ ನೀನು ಬೇಕು ಅಂಥೇಳಿ ತಂದೆ ಏನು ಮಾಡ್ದ, ತನ್ನ ಪ್ರಾಣನ ಕೊಟ್ಟು ಎಲ್ಲ ಕ್ರಯವನ್ನು ಸಲ್ಲಿಸಿದ. ಅವನು ಕೇಳಿದ ಏನು ಕೇಳ್ತಾನೋ ಸಲ್ಲಿಸಿ ಕಟ್ಟಲ್ಪಟ್ಟ ಕತ್ತೆಯನ್ನು ಬಿಡಿಸಿ ಕರೆದುಕೊಂಡು ಬಂದ. ಹಲ್ಲೆಲೂಯ. ಸೈತಾನನ ಬಂಧನದಲ್ಲಿದ್ದವರನ್ನು ಬಿಡಿಸಿ ಅವರನ್ನು ಸಿಂಹಾಸನದಲ್ಲಿ ಕೂಡಿಸಿದ. ಅವರನ್ನು ಯಾಜಕರನ್ನಾಗಿ, ರಾಜರನ್ನಾಗಿ, ಆರಾಧಿಸುವ ಮಕ್ಕಳನ್ನಾಗಿ ಆತನ ಆರಿದುಕೊಂಡ. ನನ್ನ ಮಕ್ಕಳು. ಅದಕ್ಕೆ ನಾನು ಹೇಳ್ತಾನೆ, ಸ್ವಾಮಿ ನಿನ್ನನ್ನು ಮುಟ್ಟಿದವನು ನನ್ನ ಕಣ್ಣೆ ಗುಡ್ಡು ಮುಟ್ತಾನೆ, ಗುರ್ತಿರ್ಕೋ. ನನಗೆ ನೀನಂದರೆ ಭಾಳ ಜೀವ, ನೀನಂದ್ರೆ ನನಗಿಷ್ಟ. ನೀನು ಯಾರು ನನ್ನ ಮುಟ್ಟಿ ಕೇಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಉಪದ್ರವವೂ ನಿನ್ನ ಗುಡಾರಿಕೆ ಬರಲ್ಲ. ನಾನು ನಿನ್ನನ್ನು ಕಾಯುವುದಕ್ಕೆ ದೂತರನ್ನಿಟ್ಟಿದ್ದೇನೆ, ಗೊತ್ತಾ? ಯಾಕೆ? ನೀನು ಚೆನ್ನಾಗಿರ್ಬೇಕಂತ. ನೋಡ್ರಿ, ದೇವ್ರ ಉದ್ದೇಶ ನಮ್ಮ ಮೇಲೆ ಎಷ್ಟು ಅಪಾರವಾದ ಕೃಪೆ ಇದೆ. ನಾವೆಲ್ಲ ನಮ್ಮ ಕೆಲಸಕ್ಕಾಗಿ, ನಮ್ಮ ಇದಕ್ಕಾಗಿ ಕೊಡ್ತೀವಿ, ಆದರೆ ದೇವರು ಪ್ರತಿನಿತ್ಯ ಆತನ ದೃಷ್ಟಿ ನಮ್ಮ ಮೇಲಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ.